ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಗ್ತಿದೆ. ಅದು ಇವತ್ತು ಸೋಮವಾರ. ಅದಕ್ಕೆ ಈಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಹಾಗೆ ಇಂಡಿಪೆಂಡೆನ್ಸ್ ಡೇದು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು. ಅದನ್ನು ಮಾಡ್ದಾಗತ್ತೆ ಅಂತ ಅನ್ಕೊಂಡೆ. ಇಂಡಿಪೆಂಡೆನ್ಸ್ ಡೇಗೆ ಡ್ರೆಸ್ ನ ಆಲ್ರೆಡಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಈಗ ಜಸ್ಟ್ ಡೆಕೋರೇಷನ್ ಬೇರೆ ಬೇಕು, ಅದನ್ನೆಲ್ಲ ತಗೊಂಡ್ ಬರೋಣ ಅಂತ. ಸೊ ಡೋಂಟ್ ವೇಸ್ಟ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿ ವಿಡಿಯೋ. 2-3 ದಿನದಿಂದ ಫುಲ್ ಮಳೆ ಇತ್ತು. ನಾನು ದೇವಸ್ಥಾನಕ್ಕೆ ಹೋಗಕ್ ಆಗುತ್ತೋ ಇಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಇವತ್ತು ಒಂಚೂರು ಮಳೆ ಇಲ್ಲ. ಫಸ್ಟ್ ನಮ್ದು ಶಾಪಿಂಗ್ ಹೋಗ್ಬೇಕು ಅಂತ ಯಾವ್ದೇ ರೀತಿ ಪ್ಲಾನ್ ಇರಲಿಲ್ಲ. ಆದ್ರೆ ದೇವಸ್ಥಾನದ ಮೇನ್ ಸಿಟಿಲಿ ಅಲ್ಲಿ ತನಕ ಹೋದ್ಮೇಲೆ ಶಾಪಿಂಗ್ ಮಾಡ್ಬೇಕಾ ಅಂತ ಅನ್ಕೊಂಡೆ. ಇಲ್ಲ ಅಂದ್ರೆ ಮತ್ತೊಂದ್ ದಿನ ಶಾಪಿಂಗ್ ಅಂತ ಹೋಗ್ಬೇಕು, ಸುಮ್ನೆ ಟೈಮ್ ವೇಸ್ಟ್, ಇನ್ನೊಂದ್ ದಿನನೂ ವೇಸ್ಟ್. ಆಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಹೋಗುವ ಅಂತ ಪ್ಲಾನ್ ಮಾಡಿದಾಗೆ ಅನಿಸ್ತಾ ಇತ್ತು. ಇವತ್ತು ಸೋಮವಾರ ಬೇರೆ. ಸೋಮವಾರ ಅಂದರೆ ಈಶ್ವರ ದೇವಸ್ಥಾನದಲ್ಲಿ ಫುಲ್ ರಶ್ ಇರುತ್ತೆ. ಅದರಲ್ಲೂ ಬೆಳಗ್ಗೆ ಅಥವಾ ಸಂಜೆ ಹೋದರೆ ದೇವ್ರ ದರ್ಶನಕ್ಕೆ ತುಂಬ ಜನ ಇರ್ತಾರೆ. ಆದರೆ ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿದಾಗ ನಾನು ಅಂದ್ಕೊಂಡಿದ್ದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿತ್ತು. ಅಲ್ಲಿ ಅಷ್ಟೊಂದು ಜನನೇ ಇರಲಿಲ್ಲ, ಯಾವುದೇ ಗಡಿಬಿಡಿ ಇಲ್ಲ, ತುಂಬ ಶಾಂತವಾಗಿತ್ತು. ಹಾಗಾಗಿ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ನಿಜ ಹೇಳಬೇಕಂದ್ರೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡಾಗ ಸಿಗೋ ಆ ಫೀಲಿಂಗ್ ಅದನ್ನು ವರ್ಡಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಕೆಲವೊಮ್ಮೆ ನಾವು ಮನಸ್ಸಲ್ಲಿ ತುಂಬ ವಿಷಯಗಳನ್ನ ಇಟ್ಕೊಂಡಿರ್ತೀವಿ. ಯಾರೋ ಹೇಳಿದ ಮಾತು, ಯಾವುದೋ ಒಂದು ನೆಗೆಟಿವ್ ಥಾಟ್ ಎಲ್ಲವೂ ಸೇರಿ ಮನಸ್ಸು ತುಂಬ ಹೆವಿ ಆಗಿರುತ್ತೆ. ಆದರೆ ದೇವಸ್ಥಾನಕ್ಕೆ ಬಂದು ದೇವ್ರ ಮುಂದೆ ಒಂದು ಸಲ ನಿಂತ್ಕೊಂಡ ತಕ್ಷಣ ಯಾಕೋ ಗೊತ್ತಿಲ್ಲ, ಮನಸ್ಸು ಸ್ವಲ್ಪ ಹಗುರ ಆದಂಗೆ ಅನಿಸುತ್ತೆ. ಯಾವ ಪ್ರಾಬ್ಲಮ್ ಕೂಡ ಅಲ್ಲೇ ಸಾಲ್ವ್ ಆಗಲ್ಲ, ಆದರೆ ಅದನ್ನು ಎದುರಿಸೋಕೆ ಬೇಕಾದ ಒಂದು ಧೈರ್ಯ ಮಾತ್ರ ಸಿಕ್ಕಂಗಾಗತ್ತೆ. ಅದೇ ದೇವಸ್ಥಾನದ ಸ್ಪೆಷಲ್ ಫೀಲಿಂಗ್ ಅನಿಸುತ್ತೆ. ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು, ಯಾವುದೇ ಹರಿ ಇರಲಿಲ್ಲ, ಆ ದೇವಸ್ಥಾನದ ವಾತಾವರಣ, ಅಲ್ಲಿರೋ ಶಾಂತಿ ಇವೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಪೀಸ್ಫುಲ್ ಆಗಿತ್ತು. ನಂತರ ದೇವರ ಪ್ರಸಾದ ತಗೊಂಡ್ವಿ. ಪ್ರಸಾದ ತಿನ್ನೋದು ಕೂಡ ದೇವಸ್ಥಾನಕ್ಕೆ ಹೋದಾಗ ಒಂದು ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ. ದೇವಸ್ಥಾನಕ್ಕೆ ಬಂದ್ವಿ, ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಸೋಮವಾರ ಆಗಿದ್ರಿಂದ ಸುಮಾರು ಜನ ಇರ್ತಾರೇನೋ ಅನ್ಕೊಂಡಿದ್ದೆ, ಬಟ್ ಯಾರು ಇರ್ಲಿಲ್ಲ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಇವಾಗ ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಇರಲ್ಲ ಅಂತ ಅನ್ಕೊಂಡ್ ಬಂದ್ರೆ ಇಲ್ಲಿ ದೊಡ್ಡಕ್ಕೆ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲೇ ಒಂದು ಶಾಪ್ ಇದೆ, ಅಲ್ಲಿ ಛತ್ರಿ ಅದು ತಗೋತೀವಿ. ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ನಾವು ಛತ್ರಿ ತೊಗೊಂಡು ಹೋಗಿರಲಿಲ್ಲ, ಯಾಕಂದರೆ ಮಳೆ ಬರಲ್ಲ ಅಂದ್ಕೊಂಡು ಛತ್ರಿಯನ್ನು ಮನೇಲೇ ಬಿಟ್ಟು ಹೋಗಿದ್ವಿ. ಆದರೆ ನಾವು ಹೇಳ್ದಂಗೆ ಮಳೆ ಕೇಳಬೇಕಲ್ವಾ, ನಮ್ಮ ಪ್ಲ್ಯಾನೇ ಬೇರೆ, ಆ ಮಳೆ ಪ್ಲ್ಯಾನೇ ಬೇರೆ. ಮಳೆ ಸ್ಟಾರ್ಟ್ ಆದಮೇಲೆ ಇನ್ನೇನು ಮಾಡೋಕ್ಕೆ ಆಗುತ್ತೆ ಅಂತ ಮತ್ತೆ ಶಾಪ್ಗೆ ಹೋಗಿ ಹೊಸ ಛತ್ರಿ ತೊಗೊಂಡೆ. ಆದರೆ ಶಾಪ್ ಒಳಗೆ ಹೋದ್ಮೇಲೆ ಛತ್ರಿ ತೊಗೊಳ್ಳೋದು ಒಂದೇ ಅಲ್ಲ, ಇನ್ನೇನು ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ, ಅದಕ್ಕೆ ಬಲೂನ್, ಫ್ಲ್ಯಾಗ್, ಕೆಲವು ಡೆಕೋರೇಷನ್ ಐಟಮ್ ಕೂಡ ಬೇಕಿತ್ತು. ಅದೆಲ್ಲ ಇದೇ ಶಾಪಲ್ಲಿ ಸಿಗ್ತಿತ್ತು. ಹಾಗಾಗಿ ಛತ್ರಿ ತೊಗೋಕ್ಕೆ ಹೋಗಿ ಇಂಡಿಪೆಂಡೆನ್ಸ್ ಡೇ ಶಾಪಿಂಗ್ ಕೂಡ ಮಾಡಿದೆ. ನನ್ನ ಹತ್ರ ಹೊಸ ಅಂಬ್ರೆಲಾನೇ ಇತ್ತು, ಬಟ್ ಅದು ಹೇಗೆ ಮಿಸ್ ಆಯ್ತು ಅಂತ ಗೊತ್ತಿಲ್ಲ. ಆ ದಿನ ರಕ್ಷು ಬರ್ಡೇ ದಿನ ನಾವು ಲಂಚ್ ಹೋದಾಗ ಅಂಬ್ರೆಲಾ ಮಿಸ್ ಆಗೋಯ್ತು. ಯಾವ್ದಾದ್ರು ವಸ್ತು ಹೋಗ್ಬೇಕಾದ್ರೆ ಅದು ಹೇಗಾದ್ರೂ ಹೋಗ್ತದೆ. ಲೀವ್ ಹೊಸದು ಹೆಂಗೋ ತಗೊಂಡಾಯ್ತು. ಹಾಗೆ ಈಗ ಮನೆಗೆ ಹೋಗಿ ಪಾಯಸ ಮಾಡ್ಬೇಕು, ಅದಕ್ಕೆ ಶಾಪಿಂಗ್ ಎಲ್ಲ ಮಾಡಿದೀನಿ. ಸೊ ಬನ್ನಿ ಮನೆ ಹೋಗಿ. ಈಗ ನಾನು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ. ಅದನ್ನ ಹೇಗ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ನಾನು ಶಾವಿಗೆನ 30 ನಿಮಿಷ ನೆನೆಸಿಟ್ಟಿದ್ದೀನಿ. ಜಾತ್ರೆಲೂ ಸಂತೆಲೂ ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿ. ಈಗ ನಾವು ಒಂದು ರೀಲ್ ಶೂಟ್ ಮಾಡಬೇಕು, ಅದಕ್ಕೆ ರೆಡಿ ಆಗಿದ್ದೀನಿ. ಇಂಡಿಪೆಂಡೆನ್ಸ್ ಡೇ ರಿಲೇಟೆಡ್ ಇದು ನನ್ನ ಔಟ್ಫಿಟ್. ಆಲ್ರೆಡಿ ನನ್ನ ಹತ್ರ ಇತ್ತು. ಇದು ವೈಟ್ ಕುರ್ತಾ, ಈ 3 ಕಲರ್ ದುಪ್ಪಟ್ಟ, ಹಾಗೆ ಬ್ಯಾಂಗಲ್ಸ್. ಇದೆಲ್ಲ ನನ್ನ ಹತ್ರ ಮೊದಲೇ ಇತ್ತು. ಈ ಸಲ ಇಂಡಿಪೆಂಡೆನ್ಸ್ ಡೇಗೆ ನಾನು ವೈಟ್ ಶಾರ್ಟ್ ಕುರ್ತಾ ಆರ್ಡರ್ ಮಾಡಿದ್ದೀನಿ. ಕುರ್ತಿ ಆಲ್ರೆಡಿ ಇತ್ತಲ್ಲ, ಅದಕ್ಕೆ ಶಾರ್ಟ್ ಕುರ್ತಿ ತಗೊಂಡಿದ್ದೀನಿ. ಆ ಕುರ್ತಿನ ನಾನು ಇಂಡಿಪೆಂಡೆನ್ಸ್ ಡೇ ದಿನ ಹಾಕ್ತೀನಿ. ಇದು ಜಸ್ಟ್ ರೀಲ್ ಶೂಟಿಗೆ ಮಾತ್ರ. ಅದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ, ಅದು ಹೇಗೆ ಬಂದಿದೆ ಏನು ಅಂತ. ದಿಸ್ ಈಸ್ ಮೈ ಎಂಟೈರ್ ಲುಕ್. ಒಂದು ರೀಲ್ ಶೂಟ್ ಮಾಡೋಕೆ 108 ಟೇಕ್ ತಗೊಂಡು ಆಲ್ರೆಡಿ ಮಾಡಿ ಮುಗಿಸಿದ್ದೀನಿ. ಐ ಡೋಂಟ್ ನೋ ಹೇಗಾಗಿದೆ ಅಂತ, ಇನ್ನು ಎಡಿಟ್ ಮಾಡ್ಕೊಂಡು ನೋಡ್ಬೇಕು. ಇದು ನಾನು ಇಂಡಿಪೆಂಡೆನ್ಸ್ ಡೇ ಔಟ್ಫಿಟ್ ಹೇಗಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ. ಫುಲ್ ವೈಟ್ ಕಲರು, ಈ ರೀತಿ ಸ್ವಲ್ಪ ಡಿಸೈನ್ ಇದೆ. ಇದು ಯಾಕೆ ತಗೊಂಡೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇಗೆ ವೈಟ್ ಬೇಕಂತ ತಗೊಂಡಿದ್ದು. ಸೊ ಕುರ್ತಿ ತಗೊಳ್ತಿದ್ದೆ, ಬಟ್ ಕುರ್ತಿ ನಂತರ ಆಲ್ರೆಡಿ ಇತ್ತಲ್ಲ, ಅದಕ್ಕೆ ಕುರ್ತಿ ತಗೊಂಡಿಲ್ಲ, ಅದಕ್ಕೆ ಶಾರ್ಟ್ ಕುರ್ತಿ ತಗೊಂಡಿದ್ದೀನಿ. ಇದ್ರ ಕಡೆಗೆ ಜೀನ್ಸ್ ಹಾಕ್ತೀನಿ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ಬಿಟ್ಟು ಡೆಕೋರ್ ಮಾಡಬೇಕು. ಇನ್ನೂ ಏನು ಡೆಕೋರ್ ಮಾಡಿಲ್ಲ. ಫಸ್ಟ್ ನಾನು ರೀಲ್ ಶೂಟ್ ಮಾಡ್ಕೊಳ್ಳೋಣ, ಆಮೇಲೆ ಡೆಕೋರೇಷನ್ ಮಾಡೋಣ ಅನ್ಕೊಂಡೆ. ಬಿಕಾಸ್ ನಾಳೆ ಇರೋದು ಇಂಡಿಪೆಂಡೆನ್ಸ್ ಡೇ. ಇವತ್ತು ನಮ್ಮನೆ ಪೂಜೆ ಕೂಡ ಇದೆ, ಸತ್ಯನಾರಾಯಣ ಪೂಜೆ, ಅದ್ರ ಬ್ಲಾಗ್ ಬರುತ್ತೆ. ಸೊ ಈ ವರ್ಷ ಇಂಡಿಪೆಂಡೆನ್ಸ್ ಡೇ ಇಷ್ಟು ಡೆಕೋರೇಷನ್ ಇಂದ ಮಾಡೋದಕ್ಕೂ ಒಂದು ರೀಸನ್ ಇದೆ. ಇಷ್ಟು ವರ್ಷ ನಾವು ಇಷ್ಟೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ಲಿಲ್ಲ. ಯಾವಾಗಿಂದ ಹರ್ ಘರ್ ತಿರಂಗ ಅನ್ನೋ ಕಾನ್ಸೆಪ್ಟ್ ಬಂತು, ಅವಾಗಿಂದ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅಂದ್ರೆ ಹೊರಗಷ್ಟೇ ಫ್ಲಾಗ್ ಹೋಸ್ಟಿಂಗ್ ಮಾಡ್ತೀವಿ.
ಒಳಗೆಲ್ಲ ಡೆಕೋರೇಷನ್ ಮಾಡ್ತಾ ಇರ್ಲಿಲ್ಲ. ಹಾಗೆ ರಂಗೋಲಿ ಕೂಡ ಎಲ್ಲ ಹಾಕ್ತಿದ್ವಿ. ಬಟ್ ಈ ವರ್ಷ ಯಾಕೆ ಇಷ್ಟು ಡೆಕೋರ್ ಎಲ್ಲ ಮಾಡ್ತಾ ಇದ್ದೀನಿ ಅಂದ್ರೆ, ನೀಟ್ ಪೇಪರ್ ಲೀಕ್ ಆದಾಗ ಜಂತರ್ ಮಂತರ್ ಅಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಆಯ್ತು. ಅವಾಗ ನಾವು ಅನ್ಕೊಂಡಿದ್ವಿ ಈ ಪ್ರೊಟೆಸ್ಟ್ ಏನಾದ್ರು ಸಕ್ಸಸ್ ಆದ್ರೆ ನಮ್ಮ ಮನೆಯಲ್ಲಿ ಈ ಸಲ ಗ್ರ್ಯಾಂಡ್ ಆಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ ಅಂತ. ಸೊ ಅದು ಸಕ್ಸಸ್ಫುಲ್ ಆಗಿದೆ. ಅದಕ್ಕೆ ನಾವು ಈ ಸಲ ಡೆಕೋರೇಷನ್ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನಮ್ ಪ್ಲಾನ್ ಇದ್ದಿದ್ದು ನೈಟ್ ಎಲ್ಲ ಡೆಕೋರ್ ಮಾಡಿ ಇಡೋಣ ಅಂತ. ಬಟ್ ಇನ್ನು ಪೂಜೆ ಗಡಿಬಿಡಿ ಡೆಕೋರೇಷನ್ ಎಲ್ಲ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಇವಾಗ ಮಾಡ್ಬೇಕು. ನಾವು ಆ್ಯಕ್ಚುಲಿ ನೈಟೇ ಡೆಕೋರೇಷನ್ ಮಾಡಿ ಇಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಪೂಜೆ ಕೂಡ ಇದ್ದಿದ್ದರಿಂದ ಪೂಜೆ ಮುಗಿಯೋ ಹೊತ್ತಿಗೆ ತುಂಬ ಲೇಟ್ ಆಗಿತ್ತು. ಹಾಗಾಗಿ ಡೆಕೋರೇಷನ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಫಸ್ಟ್ ಕೆಲಸನೇ ಡೆಕೋರೇಷನ್ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬಲೂನ್ಸ್ ಎಲ್ಲ ಮೊದಲೇ ಊದಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದಾಗಿ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊನೆಗೆ ಡೆಕೋರೇಷನ್ ಕಂಪ್ಲೀಟ್ ಆದಮೇಲೆ ನೋಡಿದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿತ್ತು. ನೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆಗಿಲ್ಲ. ಆದರೆ ಬೆಳಗ್ಗೆ ಬೇಗ ಎದ್ದು ಮಾಡಿದ್ರಿಂದ ಇಂಡಿಪೆಂಡೆನ್ಸ್ ಡೇ ಮಾರ್ನಿಂಗೇ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ಒಟ್ಟಿನಲ್ಲಿ ಸ್ವಲ್ಪ ರಶ್ ಇದ್ದರೂ ಡೆಕೋರೇಷನ್ ಮಾಡೋದು ತುಂಬ ಫನ್ ಆಗಿತ್ತು. ಸೊ ನಮ್ ಡೆಕೋರ್ ರೆಡಿ ಆಗಿದೆ. ಹಾಗೆ ನಾನು ಕೂಡ ರೆಡಿ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜಾತ್ರೆಲೂ ಸಂತೆಲೂ ನೀ ಕೈಯ ಬಿಡದಿರು, ಆಗಾಗ ಕಣ್ಣಲ್ಲಿ ಸಂದೇಶ ಕೊಡುತ್ತಿರು. ಅದೇ ಇದು ನಿನ್ನೆ ರಂಗೋಲಿ, ಇದು ಇವತ್ತಿನ ರಂಗೋಲಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.